ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಚಿನ್ ಕುಮಾರ್ ಲಾಗ್ಸ್. ಇವತ್ತು ಬುಧವಾರ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ವಿ. ಅದಕ್ಕೆ ಸ್ವಲ್ಪ ಲೇಟಾಯಿತು. ಲೇಟಾಗಿ ಕುರಿಗಳನ್ನ ಬಿಡಬೇಕಾಯ್ತು. ಲೇಟಾಗಿ ಬಿಟ್ಟ ಮೇಲೆ ಇವಾಗ ಮೇಯಾಕತ್ತಾವು. ಎಲ್ಲ ಹುಡುಕ್ಯಾಡಿ ತವರಿಕೊಳ್ಳೆಲ್ಲ ಹುಡುಕ್ಯಾಡಿ ಆರಿಸ್ಕೊಳ್ಳೋದು ತಿನ್ನಾಕತ್ತಾವ ನೋಡ್ರಿ. ಅಲ್ಲಿ ಇವತ್ತು ಮಾರ್ನಿಂಗ್ ಊಟನೂ ಮಾಡಲಿಲ್ಲ, ಹಂಗೆ ಬೇಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದ್ರೆ ಆಯ್ತು ಅಂಥೇಳಿ ಹೋದ್ವಿ. ಹೋಗಿ ಅಲ್ಲಿನೂ ಸ್ವಲ್ಪ ರಶ್ ಇತ್ತು. ಹೋಗಿ ಬರಬೇಕಾದ್ರೆ ಒಂದು 10 ಗಂಟೆಗೆ ಹೋಗೀವಿ. ಬೆಳಗ್ಗೆ 12 ಗಂಟೆಗೆ ಬಂದೀವಿ. 2 ಅವರ್ ಎಗರೋಯ್ತು. 12 ಗಂಟೆಗೆ ಬಂದು ಇವುಗಳನ್ನೆಲ್ಲ ಬಿಟ್ಟು ಮೇಯಿಸ್ಬೇಕಂದ್ರೆ ಇವಾಗ ಟೈಮ್ 2 ಗಂಟೆ ಆಗೈತಿ. ಇವಾಗ ಮಧ್ಯಾಹ್ನ 2 ಗಂಟೆ ಟೈಮ್. ಇವೆಲ್ಲ ಬಿಸಿಲು ಹತ್ತದಂತೇಳಿ ನೆಳಿ ಬಂದವು. ನೆಳಿ ಮೇಯ್ಲಕತ್ತ ನೋಡ್ರಿ. ಇದು ಮ್ಯಾಲ ಕಾಣೋದು ಬನ್ನಿ ಗಿಡ ರೀ. ಬನ್ನಿ ಗಿಡ ಇದಕ್ಕೆ ನೆಳ್ಳಿಗೆ ಬಂದು ಮೇಯ್ಲಾಗತ್ತಾವ. ನೋಡ್ಬೋದಲ್ಲಿ ಸೈಡಲ್ಲಿ ಇದು ಮನ್ಕೊಂಡೈತಿ. ಇದು ಬರೀ ಇದ್ರ ಕೆಲಸ ಇಷ್ಟ ರೀ. ತಿಂತೈತಿ, ತಿಂದು ಬಂದು ಸೀದಾ ಮನ್ಕೊಂಬಿಡ್ತೈತಿ ನೆಳ್ಳಿಗೆ. ಹೇಳಲ್ಲ ಇದು ನಮ್ಮ ನಾಯಿ ಬರೀ ತಿನ್ನೋದು ತಿಂತೈತ್ರಿ, ಬರೀ ಮನ್ಕೋತೈತ್ರಿ ಇದು ನಮ್ಮ ನಾಯಿ. ಆಮೇಲೆ ಸಂಜೆ ಕಡಿಸಿ ಸಾಯಂಕಾಲ ಆ ಮರಿಗಳ ಜೋಡಿ ಚಕ್ಕಂದಿ ಆಡ್ತದ. ಆಟ ಆಡ್ತೈತೆ ಅವ್ರ ಜೋಡಿ, ಚಕ್ಕಂದಿ ಆಡ್ತೈತಿ. ಅವಕ್ಕೆ ಮೇಯಕ್ಕೆ ಬಿಡಂಗಿಲ್ಲ. ಇದೇ ಇದ್ರ ಕೆಲಸ. ಇದಕ್ಕೆ ಇದನ್ನು ಸಾಕೀವಿ. ಇವಾಗ ನಾ ಎದ್ದು ಬಂದೀನಿ ರೀ. ಬಂದೈತಿ ನೋಡಿ ಎದ್ದು. ನಾನು ನಾಯಿ ಎದ್ದು ಬರೋಣ ಬಂದೈತಿ. ಯಾಕೆ ಮನ್ಕೊಳ್ಳೋದು ಎದ್ದು ಬಂದೈತಿ. ಅಲ್ಲಿ ಬಂದೈತಿ ನೋಡ್ರಿ, ಬಂದು ಕುಂತೈತಿ. 2 ಅವರ್ ಆಯ್ತು ಇವಾಗ ನಾನು ಕುರಿ ಬಿಟ್ಟು. ಮೈಲಾಗತ್ತಾವ ನೋಡ್ರಿ. ಇನ್ನೊಂದು 2 ಗಂಟೆ ಆದಮೇಲೆ ತೊಗೊಂಡು ಹೋಗ್ಬೇಕು ಇವನ್ನ ಮನೆ ಕಡೆಗೆ. ಮೊನ್ನೆನೂ ನಾನು ಒಂದು ಲಾಗ್ ವೀಡಿಯೋ ಮಾಡಿದ್ದೆ. ಅದು ತುಂಬ ಜನಕ್ಕೂ ರೀಚ್ ಆಗಿಲ್ಲ. ಯಾಕಂತ ನನಗೂ ಗೊತ್ತಿಲ್ಲ. ಹೊಸಬ್ರದ್ದು ಯೂಟ್ಯೂಬರ್ ಏನೇ ಮಾಡಿದ್ರು ಅದು ರೀಚ್ ಆಗುತ್ತೋ ಇಲ್ಲೋ, ಏನು ಪ್ರಾಬ್ಲಮ್ ಅಂತೂ ನಂಗೆ ಗೊತ್ತಿಲ್ಲ. ಆ ವಿಡಿಯೋ ಏನೇ ಕಾಲಕ್ಕೆ ರೀಚ್ ಆದ್ರೆ ಅಲ್ಲಿ ಬಿಟ್ಟರೆ ಬಿಡಲಿ, ಮಾಡಕತ್ತೀನಿ ಈ ಲಾಗ್. ಇದ್ರಾಗ ಈಗ ಹೊಸಬ್ರು ಯಾರಾದರೂ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತಂದ್ರೆ ಎಲ್ಲ ಸ್ವಲ್ಪ ನೀವು ಪ್ರಿಪೇರ್ ಆಗೇ ಬಂದುಬಿಡ್ರಿ. ಪ್ರಿಪೇರ್ ಆಗ್ಲಾರೆ ಬಂದ್ರೆ ಹಿಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ವ್ಯೂಸ್ ಹೋಗಲ್ಲ. ಆಮೇಲೆ ಜನಕ್ಕೆ ನೀವು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದ್ರು ಅದು ರೀಚ್ ಆಗೋಲ್ಲ. ಆಮೇಲೆ ಏನು ಅನಿಸ್ಬಿಡ್ತದೆ ಒಂದೊಂದು ಸರಿ, ಈ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಆಮೇಲೆ ವ್ಯೂಸ್ ಎಲ್ಲ ಬರಲಿಲ್ಲ ಅಂದ್ರೆ ಯಾಕಾದರೂ ಮಾಡಬೇಕಪ್ಪ, ಇದೆಲ್ಲ ಸುಮ್ಮನೆ ಬಿಟ್ಬಿಡ್ಬೇಕು. ಯೂಟ್ಯೂಬ್ ಇದೆಲ್ಲ ಯಾಕೆ ನಮ್ಗೆ ಅನ್ನೋ ಥರನೂ ಅನಿಸ್ಬಿಡ್ತದೆ. ಕೆಲವೊಂದು ಟೈಮ್ ಡಿಮೋಟಿವೇಟೂ ಆಗ್ತಾರೆ. ತುಂಬ ಜನ ಯೂಟ್ಯೂಬರ್ಸ್ ಬಿಟ್ಟು ಹೋಗ್ಬಿಟ್ಟಾರೆ ಇವಾಗ. ಯಾಕಂದ್ರೆ ಇವಾಗ 2026 ಬರಕತ್ತೈತಿ. ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಅದಕ್ಕೆ ಎಲ್ಲರೂ ತುಂಬ ಜನ ಕ್ವಿಟ್ ಮಾಡಕತ್ತಾರೆ ಯೂಟ್ಯೂಬರ್ಸ್ಗಳು. ಜನ ಯಾವ ಥರ ವಿಡಿಯೋ ನೋಡಕತ್ತಾರ ಅಂತೂ ನಮಗೂ ಗೊತ್ತಾಗತ್ತಿಲ್ಲ. ಯಾವ ಥರ ಕಂಟೆಂಟ್ ಮಾಡಬೇಕಂತ ಗೊತ್ತಾಗತ್ತಿಲ್ಲ. ಯಾವ ಥರ ಮಾಡಿದ್ರೂ ಕೆಲವೊಂದಷ್ಟು ಜನಕ್ಕೆ ನೋಡತ್ತಾರ, ಕೆಲವೊಂದಷ್ಟು ಜನಕ್ಕೆ ವ್ಯೂಸು ಬರೋಂಗಿಲ್ಲ, ಏನೂ ಬರೋಂಗಿಲ್ಲ ಯಾವ ಥರ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಜನ ಕಂಟೆಂಟ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನಾರ್ಮಲ್ ವೀಡಿಯೋ ಮಾಡಿದ್ರು ನೋಡ್ತಾರೆ. ಅದೇನು ಅವ್ರ ಲಕ್ ಅನ್ಬೇಕೋ ಏನದು ಏನು ಅನ್ಬೇಕೋ ಗೊತ್ತಿಲ್ಲ. ಈಗ ಸ್ವಲ್ಪ ನೆಳ್ಳಿಗೆ ಬಂದೀನಿ, ಅದಕ್ಕೆ ವೀಡಿಯೋ ಹಿಂಗೆ ಬರತೈತಿ. ಅಲ್ಲಿ ಮುಂದೆ ಪೈಪ್ ಒಡೆದೈತ್ರಿ, ನೀರೆಲ್ಲ ಲೀಕ್ ಆಗಿಬಿಟ್ಟವು. ಅದೇನಾಗೈತಿ ಅಂಥೇಳಿ ಅಲ್ಲಿ ಹತ್ರ ಹೋಗಕತ್ತೀನಿ. ಈಗ ತೋರಿಸ್ತೀನಿ ನಿಮಗೂ. ಹಿಂದೆ ಹಂಗೆ ಇವು ಬರಾಕ್ತಾವು. ಹಂಗೆ ಈಗ ಟೈಮು ಆಗೈತಿ, ಮನೆ ಕಡೆ ಹೋಗೋ ಟೈಮು. ಅಲ್ಲಿ ಏನೋ ಪೈಪ್ ಹೊಡೆದು ಪ್ರಾಬ್ಲಮ್ ಆಗೈತಿ. ಸ್ವಲ್ಪ ಏನಾಗೈತಿ ಅಂತ ನೋಡ್ಕೊಂಬರ್ರಿ ನಮ್ಮ ಜೊತೆ ನೀವು ನೋಡ್ತಾ ಇರೋರು. ಪೈಪ್ ಹೊಡೆದತ್ತು ಬಂದಿದ್ದೆ. ಇಲ್ಲಿ ನೀರ ಪೂರ ಹರಿದು ಬಂದುಬಿಟ್ಟವು. ಎಲ್ಲ ಕುಡಿಯಾಕತ್ತಾವ ನೋಡ್ರಿ.
ನಮ್ಮ ನಾಯಿನೂ ಅದ್ರಾಗ ಆಟ ಆಡಾಕತ್ತೈತಿ. ಕುಡಿಲಾಗತ್ತೈತಿ. ಇವು ಎಲ್ಲ ಕುಡಿಲಾಗತ್ತವೆ ನೋಡ್ರಿ. ಇದು ಫಾರಿನ್ ಆಡಿದು. ಇದ್ರ ಬಗ್ಗೆ ನಿಮ್ಗೆ ಗೊತ್ತೈತಲ್ಲ, ಫಾರಿನ್ ಆಡ. ಅದು ಇಂಥ ವಾಟ್ರ್ ಎಲ್ಲ ಅಲ್ರಿ, ಇವೆಲ್ಲ ಆಡು ಕುಡಿತಾವೆ ನೀರು. ಆದರೆ ಇದು ಮಾತ್ರ ಕುಡಿಯೋಂಗಿಲ್ಲ. ಇದಕ್ಕೇನಿದ್ರು ಪ್ಯೂರ್ ಬೇಕು, ಚಲೋ ತಾಜಾ ಕುಡಿತೈತಿ ಅದು. ಎಲ್ಲ ನೀರು ಕುಡಿಲಾಗತ್ತವು. ನೀರು ಲೀಕ್ ಆಗತ್ತಿದ್ದು ಇಲ್ಲಿಂದ ನೋಡ್ರಿ, ತೋರಿಸ್ತೀನಿ ಅಲ್ಲಿ ನೋಡ್ರಿ. ಇಲ್ಲಿ ಪೈಪ್ ಒಡೆದು ಬಿಟ್ಟದ. ಇಲ್ಲಿಂದಾನೇ ವಾಟರ್ ಲೀಕ್ ಆಗಿ ಅಷ್ಟು ಸ್ಟಾಕ್ ಆಗ್ಯದ. ಪೈಪ್ ಒಡೆದಿಲ್ಲ. ಇದು ಏನು ಹವಾ ಹೋಗಕ್ಕೆ ಬಿಟ್ಟಿರ್ತಾರೆ ನೋಡ್ರಿ ನೀರಿಂದ. ಸ್ವಲ್ಪ ಗ್ಯಾಸ್ ಹವಾ ಹೋಗಲಿ ಅಂಥೇಳಿ ಮ್ಯಾಗ ಬಿಟ್ಟಿರ್ತಾರೆ. ಅದ ಒಡೆದು ಬಿಟ್ಟದ. ಕೆಬ್ಬಣ ಪೈಪ್ ಅದು ನೋಡಿದ್ರೆ ಅದ ಒಡೆದು ಬಿಟ್ಟದ. ಅದರಿಂದ ಇಷ್ಟು ವಾಟ್ರ್ ಎಲ್ಲ ಲೀಕಾಗಿ ನೋಡ್ರಿ ಹೊಳಿಗೆ ಹರಿದಂಗೆ ಹರ್ಕೋತ ಹೊಂಟದ. ಇದಿಷ್ಟು ಹಸಿರಾಗ್ಯದ. ಆ ಕಡೆ ಎಲ್ಲ ಗ್ರಾಸ್ ಒಣಗಿಬಿಟ್ಟದ. ಇವಾಗ ಮನೆಗೆ ಹೋಗ್ಬೇಕಾಗಿತ್ತು. ಇಲ್ಲೇ ಒಡ್ಡಿಗೆ ಸ್ವಲ್ಪ ನಾನು ನೀರು ನೋಡೋಕ್ಕಂತ ಬಂದೆ. ನೀರು ಲೀಕ್ ಆಗಿದ್ದು ನೋಡ್ಬೇಕಂತ ಬಂದೆ. ಇಲ್ಲೇ ಒಡ್ಡಿ ಮೈಲಾಗತ್ತವಾಡ, ಇಲ್ಲೇ ಬಿಟ್ಟೀನಿ. ಈ ಕಡೆ ಬಿಟ್ಟು ನೋಡ್ರಿ, ಇಲ್ಲಿಂದ ಅಲ್ಲಿ ಮೈಲಾಗತ್ತವು. ಅದು ಲೀಕ್ ಆಗಿದ್ದು ಇಲ್ಲಿ ಒಡ್ಡಿ ಮೂಲೆ ಆಗಲ್ಲ ಅಷ್ಟು. ಇಲ್ಲಿ ಜಾಲಿ, ಇಲ್ಲಿ ಇದ್ರ ಮುಂದೆ. ಆಮೇಲೆ ಈ ಕಡೆ ಮೂಲೆಯಾಗ ಅಲ್ಲಿ ಗ್ರೀನ್ ಗ್ರಾಸ್ ಕಾಣ್ತೈತೆ ನೋಡ್ರಿ, ಅದಷ್ಟು ಎಲ್ಲ ಅದು ನೀರು ಸೋರ್ ಹೋಗಿರೋದು ಪ್ಲೇಸ. ತುಂಬ ಜನ ಲಾಗರ್ಸ್ಗಳು ತುಂಬ ಪ್ಲೇಸಸ್ಗೆ ಹೋಗಿ ಎಕ್ಸ್ಪ್ಲೋರ್ ಎಲ್ಲ ಮಾಡ್ತಾರೆ. ಅವರೆಲ್ಲ ಅದನ್ನು ತೋರಿಸ್ತಾರೆ, ಆ ಪ್ಲೇಸ್ಗಳು. ಆಮೇಲೆ ಹೊಸ ಏನೇನೋ ತೋರಿಸ್ತಾರೆ ಐಟಮ್ಸ. ಅವ್ರಿಗೆ ಬೇರೆ ಕಡೆಯಿಂದ ವ್ಲಾಗ್ ಮಾಡಿಬಿಡ್ತಿರ್ತಾರೆ, ನೀವು ನೋಡಿರ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ತೋರ್ಸೋಕೆ ಏನೂ ಇಲ್ಲ. ಇಲ್ಲಿ ಪ್ಲೇಸಸ್ಗಳು ಇಲ್ಲ, ಏನೂ ಇಲ್ಲ. ನಾನು ಟ್ರೈ ಮಾಡ್ಲಾಕತ್ತೀನಿ, ಅದು ಏನಾರು ತೋರಿಸ್ಬೇಕು, ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ. ಇಲ್ಲಿ ನೋಡಿದ್ರೆ ಎಕ್ಸ್ಪ್ಲೋರ್ ಮಾಡೋಕೆ ಏನೂ ಇಲ್ಲ. ಇದು ನೋಡ್ರಿ, ಇದಕ್ಕೆ ಬೇವಿನ ಗಿಡ ಅಂತಾರೆ. ಉತ್ತರ ಕರ್ನಾಟಕದ ಕಡೆ ಇರ್ತಾವೆ ಇವು ಭಾಳ ಹೊಲದಾಗ. ಇದನ್ನ ಎಕ್ಸ್ಪ್ಲೋರ್ ಮಾಡೋದು ಆಗ್ಬಿಟ್ಟೈತ್ರಿ ನಮ್ಮದು. ಹಿಂಗೆ ಇದು ಎಲ್ಲರಿಗೂ ಗೊತ್ತಿದ್ದಿದ್ದ, ಬಟ್ ಏನೂ ಮಾಡೋಕೆ ಆಗಂಗಿಲ್ಲ ಸದ್ಯಕ್ಕೆ. ಇದನ್ನ ಮಾಡ್ಕೊತ ಹೋಗೋದು. ಇದು ಮಳೆಗಾನ ಗಿಡ ಅಂತಾರೆ ಇದಕ್ಕೆ. ಇದು ಎಲ್ಲಿ ಬೇಕಾದಲ್ಲಿ ಬೆಳೀತದೆ, ಹೊಲದಾಗ ಮಾತ್ರ ಬೆಳೀತದೆ ಇದು. ಊರೊಳಗೆ ಅದು ಜಾಸ್ತಿ ಇರಲ್ಲ ಇದು. ಟೈಮ್ ಜಾಸ್ತಿನೇ ಆಗೈತಿ. ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಇವಕ್ಕೆ ತೊಗೊಂಡೋಗಿ ನೀರು ಕುಡಿಸಿ ಒಂದು ಅರ್ಧ ತಾಸು ಇಲ್ಲ 1 ತಾಸು ಮನಗಿಸ್ತೀನಿ. ರೆಸ್ಟ್ ಮಾಡ್ತಾವ್ರಿ. ರೆಸ್ಟ್ ಮಾಡಿದ ಮೇಲೆ ಮತ್ತು ಬಿಡ್ತೀನಿ. 1 ಅವರ್ ನಾನು ಸ್ವಲ್ಪ ಊಟ ಮಾಡ್ತೀನಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಇವತ್ತು ನಾವು ಬಂದೇವಿ ಮ್ಯಾಗಿನ ಹೊಲಕ್ಕೆ. ಅಲ್ಲಿ ಕೆಳಗೆ ಕಾಣಕತ್ತೈತೆ ನೋಡ್ರಿ, ಆ ಬೇವಿನ ಗಿಡದ ಹತ್ರ ಒಂದು ವೈಟ್ ಏನೋ ಐತಲ್ಲ, ಅಲ್ಲಿನಿಂದ ಹಿಡಿದು ಇಲ್ಲಿ ತನಕ ಭಾಳ ದಿನ ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಬಂದೀವಿ. ಈ ಮ್ಯಾಗಿನ ಹೊಲಗಳ್ದಾಗ ಏನೇನು ಅದಾವು ನೋಡಮು, ಎಕ್ಸ್ಪ್ಲೋರ್ ಮಾಡಮು ಬರ್ರಿ. ಈ ಹೊಲದ ಮಗ್ಲ ಈ ಕಡೆ ಕಬ್ಬು ಐತೆ ನೋಡ್ರಿ. ಯಾರ ಕಬ್ಬು ತಿನ್ನೋರಿದ್ರೆ ಲೊಕೇಶನ್ ಶೇರ್ ಮಾಡ್ತೀನಿ, ಬಂದುಬಿಡ್ರಿ. ಇಲ್ಲಿ ಎಲ್ಲರೂ ಕೂಡಿ ಕಬ್ಬು ತಿಂದು ತೊಗೊಂಡು ಹೋಗಿ ಅದನ್ನ ಗಾಣಕ್ಕೆ ಹಾಕಿ ಕಬ್ಬಿನ ಹಾಲು ಕುಡಿದು ಬಿಡೋಣ ರೀ. ಅಲ್ಲಿ ಸ್ಟಾರ್ಟ್ ಆಗೈತಿ ಹೊಲ ನೋಡ್ರಿ, ಅಲ್ಲಿ ಒಡ್ಡು ಕಾಣ್ಬೋದು. ಆ ಒಡ್ಡಿನಿಂದ ಹಿಡಿದು ನಾ ಕೆಳಗಡೆನೇ ಇರ್ತಾಯಿದ್ದೆ, ಜಾಸ್ತಿ ಈ ಕಡೆ ಬರ್ತಾ ಇರಲಿಲ್ಲ. ಇವತ್ತು ಬಂದೀನಿ. ಫುಲ್ಲ ರಿಸ್ಕ್ ಏನಲ್ಲ, ಏನೂ ಅಲ್ಲ, ಬಂದೀನಿ. ಹಂಗೆ ನೋಡಿಕೊಂಡು ಈ ಕಡೆ ಏನೇನು ಐತೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗಮಂತೇಳಿ. ಇವಾಗ ಸುತ್ತಮುತ್ತ ಯಾರೂ ಇಲ್ಲ, ಇರಲಿ ಒಂದು ಕಬ್ಬು ಟ್ರೈ ಮಾಡಮು.
ನೋಡೇ ಬಿಡ್ತೀನಿ ಹಂಗೈತೆ ಅಂತ ಹೇಳ್ತಿಂದ ಅದ್ರ ರಿವ್ಯೂವನ್ನು ಹೇಳ್ತೀನಿ ನಿಮಗೆ. ಈಗ ತಿಂದುಬಿಡ್ಬೇಕು, ಯಾಕಂದ್ರೆ ಕಬ್ಬಿನ ಸೀಸನ್ ಮುಗಿಯಕ್ಕೆ ಬಂದದ. ಅವ್ರಿಗೇನೋ ಸ್ವಲ್ಪ ಕಟ್ರ್ ಮಿಷನ್ ಬಂದಿಲ್ಲ ಅಂತ ಹೇಳಿ ಬಿಟ್ಟಾರ, ಇಲ್ಲ ಕಬ್ಬು ಕಡೆಯವರು ಜಲ್ದಿ ಸಿಗ್ಲಾಗತ್ತಿಲ್ಲ ಅಂತ ಹೇಳಿಬಿಟ್ಟಾರ. ಇಲ್ಲಿ ಎಲ್ಲ ಕಳೆದ ಕೇಸಿಂದ ಫ್ಯಾಕ್ಟ್ರಿಗೆ ಕಳಿಸಿಬಿಟ್ಟಾರ ಅವರು. ಯಾರೂ ಇಲ್ಲ ಅಂತ ನಾ ಹೋಗಿದ್ನೆ, ಆದರೆ ಹೊಲ್ದಾನವರು ಅಲ್ಲಿ ಮುಂದೆ ಕುಂತ ಬಿಟ್ಟಾರ. ಏನೋ ಕೆಲಸ ಮಾಡಕತ್ತಿದ್ರು, ನೋಡಿದ್ರು. ನಾ ಏನು ತೊಗೊಳಿಲ್ಲ, ಸುಮ್ಮನೆ ಹಿಂಗೆ ನೋಡಿಕೆ ಕ್ಯಾಜುವಲಾಗಿ ವಾಕ್ ಮಾಡಿಕೊಂಡು ಹೊಳ್ಳಿ ಬಂದುಬಿಟ್ಟೆ. ಆ ಮೂಲಿ ಮ್ಯಾಗ ಅದಾರ, ನಾವು ವಾಪಸ್ ರಿವರ್ಸ್ ಈ ಕಡೆ ಹೊಂಟೇವಿ ಬಂದು ದಾರಿಲೆ. ಇಲ್ಲಿನೂ ತೊಗೋತೀನಿ ಒಂದು ಕಬ್ಬ ಒಂದು ತೊಗೊಂಡು ತಿಂದ ಬಿಡೋದು. ಈಗ ಹೆಂಗೈತೆ ಅನ್ನೋದು ನೋಡೇ ಬಿಡ್ಬೇಕು ಇದು ಇವತ್ತು. ನೋಡೋಣ. ಫೈನಲಿ ಹೋಗಿ ಕಬ್ಬು ತೊಗೊಂಡು ಬನ್ನೆ. ಇಲ್ಲಿದಾವೆ ನೋಡ್ರಿ, ಹಂಗೂ ಹಿಂಗೂ ಮಾಡಿ ಒಂದು ದಂಡಿದು ಮುಡ್ಕೊಂಬಂದೀನಿ. ಹೆಂಗದವ ಅಂತೇಳಿ ತಿಂದು ನೋಡ್ತೀನಿ. ಕಬ್ಬು ವೆಯ್ಟ್ ಮಾತ್ರ ಸಿಕ್ಕಾಪಟ್ಟೆ ಐತಿ. ಇದು ಟನ್ ಗಟ್ಟಲೆ ಹಂಗೆ ಹೊಣ್ತೈತಿ. ಭಾರಿ ಚಲೋ ಐತಿ ಕಬ್ಬ. ಟೇಸ್ಟ್ ಹೆಂಗೈತಿ ಏನೋ ನೋಡಿಲ್ಲ, ನೋಡಬೇಕು. ಕಬ್ಬ ತಿನ್ನ ರುಚಿ ನಾರ್ಮಲ್ ಐತಿ, ಅಷ್ಟೊಂದು ಏನು ಬೆಲಚಿಲ್ಲ, ಅಷ್ಟೊಂದೇನು ಸಿಹಿ ಇಲ್ಲ, ನಾರ್ಮಲಾಗೇ ಐತಿ. ಇದನ್ನ ಅದಕ್ಕೆ ಭಾಳ ಮಂದಿ ಯಾರು ತೊಗೊಂಡು ಹೋಗಿಲ್ಲ, ಇದನ್ನ ಅಷ್ಟೇ ಬಿಟ್ಟಾರ. ರುಚಿ ಇತ್ತಂದ್ರೆ ಸ್ವಲ್ಪ ತಿಂದಿರ್ತಿದ್ರು. ಅಲ್ಲಿ ತೊಗರಿ ಸಾಲಿನಾಗ ಏನೈತೆ ಅಂದ್ರೆ ಗಾಬರಿ ಆಗ್ಬೇಡ್ರಿ, ರತ್ನ ಪಕ್ಷಿ ಐತಿ. ತೋರಿಸ್ಬೇಕಂತಂದ್ರೆ ಅದು ಹಂಗೆ ಮುಂದೆ ಓಡಿ ಹೊಂಟೈತಿ. ರತ್ನ ಪಕ್ಷಿ ತೋರಿಸ್ಲಿಕ್ಕಾಗಲಿಲ್ಲ, ಅದು ಹೋಯ್ತು. ಯಾಕಂದ್ರೆ ಅದು ನಾವು ಸಮೀಪ ಹೋದಂಗೆ ಹಾರಿ ಓಡೋಗ್ಬಿಡ್ತದೆ. ಸಾಯಂಕಾಲ ಟೈಮ್ ಆಗೈತಿ ಇವಾಗ, ಸನ್ಸೆಟ್ ಆಗುವಂಥ ಟೈಮು. ತಂದಿದ್ದಕ್ಕೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ತಿನ್ನಕತ್ತೀನಿ. ನಮ್ಮ ಮನ್ಯಾಗ ಒಂದು ಬೆಕ್ಕೈತಿ, ನಿಮ್ಗೆ ಹೋದ ವಿಡಿಯೋದಾಗ ತೋರಿಸೀನಿ, ನೋಡಿರ್ಬೋದು. ಇಲ್ಲ ತೋರಿಸಿಲ್ಲ ಅನ್ನಿಸ್ತದ, ಇವತ್ತು ತೋರಿಸ್ತೀನಿ ಅದನ್ನು. ನಮ್ಮ ಬೆಕ್ಕ ಅದು ಬರೀ ಹಾಲು ಕುಡಿತದ. ಇವಾಗ ಹೋಗೋಣ ಹೆಂಗೆ ಮಾಡ್ತೈತಿ ನೋಡಿರಿ. ಹಾಲು ಕುಡಿಯೋಕೆ ಒಂದು ಸೌನ್ ಕಾಲಾಗೆಲ್ಲ ಓಡಾಡಿ ಕಾಲೆಲ್ಲ ಕಡಿದು ಹಾಲೆಲ್ಲ ಹಾಕೋ ಮಟ್ಟ ಬಿಡಂಗಿಲ್ಲ, ಅದು ಅಷ್ಟು ಇದು ಮಾಡ್ತದೆ ನೋಡಿರಿ. ತೋರಿಸ್ತೀನಿ ಇವಾಗ ಹೋಗಿಂದ.